ಒಂದು ವೇಳೆ ಒಂದು ಸಂಖ್ಯೆಯಿಂದ 60 ಕಡಿಮೆ ಮಾಡಿದರೆ ಆ ಸಂಖ್ಯೆಯು ಅದರ 85% ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಮೊದಲಿಗೆ ಇಲ್ಲಿ ಒಂದು ಸಂಖ್ಯೆ ಅಂದಾರ, ಆ ಸಂಖ್ಯೆ ಯಾವುದು ಅನ್ನೋದು ನಮಗಿಲ್ಲಿ ಗೊತ್ತಿಲ್ಲ. ಅದಕ್ಕೆ ನಾವು ಆ ಸಂಖ್ಯೆಯನ್ನು ಎಕ್ಸ್ ಎಂದು ತಿಳಿದುಕೊಳ್ಳಬೇಕು. ಆ ಸಂಖ್ಯೆಯನ್ನು ಎಕ್ಸ್ ಎಂದು ತಿಳಿದುಕೊಂಡಾಗ ಈ ಸಂಖ್ಯೆಯಿಂದ ಒಂದು ಸಂಖ್ಯೆಯಿಂದ 60 ಕಡಿಮೆ ಮಾಡಿದರೆ, ಅಂದರೆ ಇದರಲ್ಲಿ ಏನು ಮಾಡ್ಬೇಕಂದ್ರೆ 60 ಅನ್ನೋದು ಕಡಿಮೆ ಆಗ್ಬೇಕು. ಕಡಿಮೆ ಅಂತಂದ್ರೆ ಇದರ ಅರ್ಥ ಮೈನಸ್. 60 ಕಡಿಮೆ ಆದಾಗ ಕಡಿಮೆ ಆದರೆ ಆ ಸಂಖ್ಯೆಯು ಅದರ 85% ಆಗುತ್ತದೆ. ಆ ಸಂಖ್ಯೆಯಲ್ಲಿ 60 ಕಡಿಮೆ ಮಾಡಿದಾಗ ಅದೇ ಸಂಖ್ಯೆಯ 85% ಅದು ಸಮ ಆಗುತ್ತದೆ. ಅದಕ್ಕೆ ನಾವಿಲ್ಲಿ ಏನು ಮಾಡಬಹುದು ಅಂತಂದ್ರೆ ಎಕ್ಸ್ ಮೈನಸ್ 60 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 85%. 85% ಅಂತಂದ್ರೆ ನಾವಿಲ್ಲಿ ರಷ್ಟು ಅಂತಂದ್ರೆ ಗುಣಾಕಾರ ಮಾಡ್ಕೋಬೇಕು. ಆಮೇಲೆ ಶೇಕಡ ಇರೋದ್ರಿಂದ ಇದಕ್ಕೆ ನಾವಿಲ್ಲಿ ಡಿವೈಡೆಡ್ ಬೈ ಕೂಡ ಮಾಡ್ಕೋಬೇಕು. ಮುಂದುವರೆದು ಇದನ್ನು ಒಂದು ಸ್ವಲ್ಪ ನಾವಿಲ್ಲಿ ಸುಲಭೀಕರಿಸಿದಾಗ ಇಲ್ಲಿ ನಾವು ಗುಣಾಕಾರ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡೆದಾಗ 5 1 5 5 ಒಳ್ಳೆ 35. ಹಾಗಾಗಿ ಆಮೇಲೆ ಕೆಳಗಡೆ ಇಲ್ಲಿ 5 2 10 0 0 ಅಂದ್ರೆ ಇಲ್ಲಿ ಎಕ್ಸ್ ಮೈನಸ್ 60 ಸಮ 17 ಇಂಟು ಎಕ್ಸ್ ಮಾಡ್ಕೊಂಡಾಗ 17x ಡಿವೈಡೆಡ್ ಬೈ 20 ಅಂತ ಬರ್ತೈತಿ. ಮುಂದುವರೆದು 20 ಈ ಕಡೆ ತೊಗೊಂಡು ಹೋಗ್ಬೇಕು. ಓರೆ ಗುಣಾಕಾರ ಮಾಡ್ಕೊಂಡಾಗ 20 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 20x. ಅದೇ ರೀತಿ ಮೈನಸ್ 60 ಇಂಟು 20 ಮಾಡ್ಕೊಂಡಾಗ 6 12 ಅಂದರೆ ಇಲ್ಲಿ 1200 ಈಸ್ ಈಕ್ವಲ್ ಟು ಇಲ್ಲಿ 17x ಇರುತ್ತದೆ. ಅದೇ ರೀತಿ ನೆಕ್ಸ್ಟ್ ಮುಂದುವರೆದು ಮೈನಸ್ 1200 ಈ ಕಡೆ ಕಳಿಸಿ 17x ಈ ಕಡೆ ತಗೊಂಡಾಗ 20x ಮೈನಸ್ 17x ಇಸ್ ಈಕ್ವಲ್ ಟು ಮೈನಸ್ 1200 ಈ ಕಡೆ ಬಂದಾಗ ಅದು ಪ್ಲಸ್ 1200 ಆಗ್ತೈತಿ. ಅದು 17 ಪ್ಲಸ್ 17x ಈ ಕಡೆ ಬಂದಾಗ ಮೈನಸ್ 17x ಆಗ್ತೈತಿ. ಆಮೇಲೆ ಇಲ್ಲಿ 20xದಾಗ 17x ಅನ್ನು ಕಳಿಬೇಕು. ನಾವಿಲ್ಲಿ 20xದಾಗ 17x ಕಳೆದಾಗ 3x ಇಸ್ ಈಕ್ವಲ್ ಟು 1200. ಹಂಗಾದ್ರೆ ಎಕ್ಸ್ನ ಬೆಲೆ ಕಂಡು ಹಿಡಿದಾಗ ಆ ಸಂಖ್ಯೆ ಸಿಕ್ಕಂಗೆ ಆಗ್ತದೆ ನಮ್ಗೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1200 ಡಿವೈಡೆಡ್ ಬೈ 3. ಇದು ಕಡೆ ಹೋದಾಗ 3 ಈ ಕಡೆ ಹೋದಾಗ ಡಿವೈಡೆಡ್ ಬೈ ಆಗ್ತೈತೆ. ನೆಕ್ಸ್ಟ್ 3 1 3 3 4 12 ಆಮೇಲೆ 2 0 0 ಬರ್ಕೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು 400. ಅಂದ್ರೆ 400 ಅನ್ನೋದೇನು ಆ ಸಂಖ್ಯೆ. ಅದಕ್ಕಿಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 400. ಅದು ಎರಡನೇ ಆಯ್ಕೆ. ನೆಕ್ಸ್ಟ್ ಕ್ವಶನ್. 2 ರೈಲುಗಳು ಸಮಾನಾಂತರ ಹಳ್ಳಿಗಳ ಮೇಲೆ ಕ್ರಮವಾಗಿ 80 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 90 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಒಂದೇ ದಿಕ್ಕು ನೋಡ್ರಿ, ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತವೆ ಮತ್ತು ರೈಲುಗಳು 3 ನಿಮಿಷಗಳಲ್ಲಿ ಪರಸ್ಪರ ದಾಟುತ್ತವೆ. ಹಾಗಾದರೆ ಒಂದು ರೈಲಿನ ಉದ್ದ 230 ಮೀಟರ್ ಆಗಿದ್ದರೆ ಇನ್ನೊಂದು ರೈಲಿನ ಉದ್ದವೆಷ್ಟು? ನೋಡ್ರಿ, ರೈಲಿನ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ. ನಾವು ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರೈಲಿನ ಮೇಲೆ ಕನಿಷ್ಠ ಒಂದು ಪ್ರಶ್ನೆ ನಡೆದ್ರೆ ನಾವು ನಿರೀಕ್ಷೆ ಮಾಡ್ಬೋದು. ಅದಕ್ಕೆ ಈ ಒಂದು ಪ್ರಶ್ನೆ, ಈ ರೀತಿಯ ಪ್ರಶ್ನೆಗಳು ನಮಗೆ ಭಾಳಷ್ಟು ಇಂಪಾರ್ಟೆಂಟ. ನೋಡ್ರಿ, ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಕೆಲವೊಂದಿಷ್ಟು ಸೂತ್ರಗಳನ್ನು ನೋಡ್ಕೋಬೇಕು ನಾವಿಲ್ಲಿ. ಸೂತ್ರ ನೋಡ್ರಿ, ದೂರ ಇಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ವೇಗ ಗುಂಡ್ಲೆ ಕಾಲ. ಈ ಸೂತ್ರ ಅಂತೂ ನಮಗೆ ಗೊತ್ತಿರಬೇಕು. ಈಗ ಇಲ್ಲಿ ರೈಲುಗಳಲ್ಲಿ ದೂರ ಆತಂದ್ರೆ 2 ರೈಲುಗಳ ಉದ್ದ, ರೈಲುಗಳಿಗೆ ಸಂಬಂಧಪಟ್ಟಂಗೆ ದೂರ ಏನಾಗ್ತಂದ್ರೆ 2 ರೈಲುಗಳ ಉದ್ದ. ಈಗ ಒಂದು ರೈಲಿನ ಉದ್ದ ನಮ್ಗೆ ಗೊತ್ತೈತಿ. ಒಂದು ರೈಲಿನ ಉದ್ದ 230 ಮೀಟರ್ ಐತಿ. ಇನ್ನೊಂದು ರೈಲಿನ ಉದ್ದ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ದೂರ ಇದ್ದಲ್ಲಿ ಏನು ಮಾಡೋಣ, ಒಂದು ರೈಲಿನ ಉದ್ದ 230 ಮೀಟರ. 2 ರೈಲುಗಳ ಉದ್ದವನ್ನು ನಾವೇನು ಮಾಡ್ಬೇಕಾಗತ್ತಂದ್ರೆ ಇಲ್ಲಿ ಕೂಡಿಸ್ಬೇಕಾಗತ್ತೆ. ಒಂದು ರೈಲಿನ ಉದ್ದ ಪ್ಲಸ್ ಇನ್ನೊಂದು ರೈಲಿನ ಉದ್ದ ನಮಗೆ ಅದನ್ನು ಕಂಡುಹಿಡಿಯಬೇಕಾಗೈತಿ. ಅದಕ್ಕೆ ನಾವು ಇನ್ನೊಂದು ರೈಲಿನ ಉದ್ದವನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಆಮೇಲೆ ವೇಗ ನೋಡ್ರಿ, 2 ರೈಲುಗಳು ಪರಸ್ಪರ ಒಂದೇ ದಿಕ್ಕಿನಲ್ಲಿರುವಾಗ ಒಂದು ರೈಲು ಇದೇ ರೀತಿ ಹೋಗ್ತೈತಿ, ಇನ್ನೊಂದು ರೈಲು ಕೂಡ ಅದನ್ನು ಫಾಲೋ ಅಪ್ ಮಾಡತೈತಿ. ಹಾಗಾದ್ರೆ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗುವಾಗ ಅವುಗಳ ವೇಗ ಏನಾಗ್ತೈತೆ ಅಂತಂದ್ರೆ 90 ಮೈನಸ್ 80 ಆಗ್ತೈತೆ. ಅಂದ್ರೆ ಒಂದು ರೈಲು ಇನ್ನೊಂದು ರೈಲಿನ ದಾಟ್ಕೊಂಡು ಹೋಗ್ಬೇಕಂತಂದ್ರೆ
ಅವುಗಳ ವ್ಯತ್ಯಾಸ ಮಾಡ್ಕೋಬೇಕು. ಅವಾಗ ಆ ರೈಲು ಏನಾಗ್ತೈತಿ ದಾಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಐತಿ. ಅವಾಗ ಇಲ್ಲಿ 90 - 80 ನೋಡ್ರಿ, ಒಂದೇ ರೈಲು ಒಂದೇ ದಿಕ್ಕಿನಲ್ಲಿದ್ದಾಗ ನಾವೇನು ನೋಡ್ಬೋದಂತಂದ್ರೆ ವೇಗಗಳನ್ನು ಕಳಿಬೇಕು ಮೈನಸ್. ಅದೇ ವಿರುದ್ಧ ದಿಕ್ಕಿನಲ್ಲಿದ್ದಾಗ ಈ ರೀತಿ ಇದ್ದಾಗ ವೇಗವನ್ನು ನಾವೇನು ಮಾಡ್ಬೋದಂತಂದ್ರೆ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಹೀಗಾಗಿ ಇಲ್ಲಿ ಒಂದೇ ದಿಕ್ಕಿನಲ್ಲಿರುವಾಗ ಆ ರೈಲಿನ ವೇಗವನ್ನು ನಾವಿಲ್ಲಿ ಪ್ಲಸ್ ಮಾಡ್ಕೊಂಡಾಗ ಏನು ಮಾಡ್ಬೋದು, ಇಲ್ಲಿ ಮೈನಸ್ ಮಾಡ್ಕೊಂಡಾಗ 90 ಕಿಲೋಮೀಟರ್ ಪ್ರತಿ ಗಂಟೆ ಆಮೇಲೆ 80 ಕಿಲೋಮೀಟರ್ ಪ್ರತಿ ಗಂಟೆ. 90ರಲ್ಲಿ 80 ಕಳೆದಾಗ ಎಷ್ಟು ಬರುತ್ತಂದ್ರೆ ಅಂತಂದ್ರೆ ಇಲ್ಲಿ ನಮ್ಗೆ 10 ಬರುತ್ತದೆ, 10 ಕಿಲೋಮೀಟರ್ ಪ್ರತಿ ಗಂಟೆ. ನಾವು ಇನ್ನೊಂದು ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ ವೇಗವನ್ನು 10 ಕಿಲೋಮೀಟರ್ ಪ್ರತಿ ಗಂಟೆ ಇರೋದನ್ನು ನಾವು ಸೆಕೆಂಡ್ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು, ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ ಇದಕ್ಕೆ ನಾವು ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ 5/18 ಗುಣಾಕಾರ ಮಾಡಬೇಕು. 5/18 ಇದೇನಾಯ್ತು, ಈಗ ಟೋಟಲ್ ವೇಗ ಆಯ್ತು. ಅದೇ ರೀತಿ ಕಾಲ, ಎರಡು ರೈಲುಗಳು ಪರಸ್ಪರ ಒಂದನ್ನೊಂದು ದಾಟಲು ತೆಗೆದುಕೊಳ್ತಕ್ಕಂಥ ಸಮಯ ನಿಮಿಷಗಳಲ್ಲಿ ಐತಿ. ಆ್ಯಕ್ಚುಲಿ ನಮ್ಗೆ ಏನು ಬೇಕಿಲ್ಲಿ, ಈ ವೇಗ ಮೀಟರ್ ಪರ್ ಸೆಕೆಂಡ್ ಆಯಿತು. ವೇಗ ಮೀಟರ್ ಪರ್ ಸೆಕೆಂಡ್ ಆದಾಗ ಕಾಲ ಕೂಡ ಸೆಕೆಂಡ್ನಲ್ಲಿ ಬರಬೇಕು. ಅದಕ್ಕೆ ನಾವಿಲ್ಲಿ 3 ನಿಮಿಷಕ್ಕೆ ಇಂಟು 60ರಿಂದ ಗುಣಾಕಾರ ಮಾಡ್ಕೋಬೇಕು. ಇಂಟು 60ರಿಂದ ಗುಣಾಕಾರ ಮಾಡ್ಕೊಂಡಾಗ ಅದೇನಾಗ್ತಂದ್ರೆ ನಿಮಿಷಗಳಲ್ಲಿ ಇದ್ದಿದ್ದ ಸೆಕೆಂಡ್ನಲ್ಲಿ ರೂಪಾಂತರ ಆಗ್ತದೆ. ಈಗ ನಾವಿಲ್ಲಿ ಕರೆಕ್ಟಾಗಿ ಹೊಡೆದಾಗ 3 × 18 ಮಾಡ್ಕೊಂಡಾಗ ಅದೇ ರೀತಿ 6 × 60 ಕ್ಯಾನ್ಸಲ್ ಆಗ್ತೈತಿ. ಮುಂದುವರಿದು 230 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 15 50 50 500 ಬರ್ತದೆ. 50 500 ಬರ್ತೈತಿ. ಹೀಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 500. 230 ಈ ಕಡೆ ಬಂದಾಗ ಮೈನಸ್ 230. 500ರಲ್ಲಿ 230 ಕಳೆದಾಗ 270 ಮೀಟರ್ ಅನ್ನೋದು ಇನ್ನೊಂದು ರೈಲಿನ ಉದ್ದ. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ. ಆ್ಯಕ್ಚುಲಿ ಇಲ್ಲಿ ಒಂದು ಮಿಸ್ ಆಗೈತಿ. ಫ್ಲವರ್ ಆಗ್ಬೇಕದ ನೋಡ್ರಿ, ಇಲ್ಲಿ ಫ್ಲವರ್ ಪದದ ಅಕ್ಷರವನ್ನು ಬಳಸಿಕೊಂಡು FLOWER ಫ್ಲವರ್ ಪದದ ಅಕ್ಷರವನ್ನು ಬಳಸಿಕೊಂಡು 4 ಉದ್ದದ ಎಷ್ಟು ಭಿನ್ನ ಅನುಕ್ರಮಗಳನ್ನು ರಚಿಸಬಹುದು ಅಂತ ಹೇಳ್ಯಾರ. ಭಿನ್ನ ಪದಗಳನ್ನು ರಚಿಸಬಹುದು. ನೋಡ್ರಿ, ಮೊದಲಿಗೆ ರಚಿಸಬಹುದು ಅಂತ ಕ್ವಶನ್ ಎಲ್ಲಾದರೂ ಬಂದಾಗ ಇದು ಕ್ರಮಯೋಜನೆ ಮತ್ತು ವಿಕಲ್ಪದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಈಗಾಗಲೇ ಇಂಥ ಪ್ರಶ್ನೆಗಳು ಭಾಳಷ್ಟು ನಾವು ನೋಡಿರ್ತೀವಿ. KS ಎಕ್ಸಾಮ್ದಲ್ಲಿ ಇದೇ ರೀತಿ ಕ್ವಶನ್ಗಳನ್ನು ನಾವು ನೋಡಿರುತ್ತೇವೆ. ಈಗ ಇಲ್ಲಿ ರಚಿಸಬಹುದು ತಂದಾಗ ನಾವು ಇಲ್ಲಿ NPR ಸೂತ್ರವನ್ನು ಬಳಕೆ ಮಾಡ್ಕೋಬೇಕು. ನಾವು ಇಲ್ಲಿ NPR ಅಂತಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. n ಫ್ಯಾಕ್ಟೋರಿಯಲ್ ಅಂತಂದ್ರೆ ಈ ಉದಾಹರಣೆಗೆ ನೋಡ್ರಿ, 2 ಫ್ಯಾಕ್ಟೋರಿಯಲ್ ಅಂತಂದ್ರೆ ಇದನ್ನು 2 × 1 ಅಂತ ಬರೀಬೋದು. ಅದೇ ರೀತಿ 3 ಫ್ಯಾಕ್ಟೋರಿಯಲ್ ಅಂತಂದ್ರೆ 3 × 2 × 1 ಅಂತ ಬರೀಬೋದು. ಅದೇ ರೀತಿ 4 ಫ್ಯಾಕ್ಟೋರಿಯಲ್ ಅಂತಂದ್ರೆ ಇದರ ಬೆಲೆ 4 × 3 × 2 × 1 ಅಂತ ಬರೀಬೋದು. ಅಂದ್ರೆ ನಾವು ಯಾವುದಾದ್ರೂ ಒಂದು ಸಂಖ್ಯೆಯಾದ ಫ್ಯಾಕ್ಟೋರಿಯಲ್ ಮಾಡಬೇಕಾದ್ರೆ ಅದನ್ನು ಒಂದೊಂದು ಕಡಿಮೆ ಮಾಡ್ಕೋತ ಗುಣಾಕಾರ ಮಾಡ್ಕೋತ 1ರ ತನಕ ಬರಬೇಕು. ಹೀಗಾಗಿ ಇಲ್ಲಿ ಈಗ ಫ್ಲವರ್ ಪದದಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ಎಣಿಸಿದಾಗ 1 2 3 4 5 6 ಟೋಟಲ್ ಆಗಿ ಇಲ್ಲಿ n ಬೆಲೆ ಎಷ್ಟಂದ್ರೆ 6 ಅಕ್ಷರಗಳದಾವ ಇಲ್ಲಿ. ಆಮೇಲೆ ಪಿ, ಆಮೇಲೆ ಇದರಿಂದ 6 ಅಕ್ಷರಗಳಿಂದ 4 ಉದ್ದದ ಅಕ್ಷರಗಳನ್ನು ಅಂದ್ರೆ 4 ಅಕ್ಷರಗಳನ್ನು ಮಾತ್ರ ಬಳಸ್ಕೋಬೇಕು. ಇಲ್ಲಿ 6ನ ಬೆಲೆ ಏನಾಗ್ತದೆ ಇಲ್ಲಿ 4 ಇರ್ತೈತಿ. ಅಂದರೆ ಇದರಿಂದ 6p4ನ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಅದಕ್ಕೆ ನಾವಿಲ್ಲಿ ಸೂತ್ರವನ್ನು ಬಳಕೆ ಮಾಡಿಕೊಂಡಾಗ n ಅಂತಂದ್ರೆ ಇಲ್ಲಿ 6, n ಅಂತಂದ್ರೆ 6, r ಅಂತಂದ್ರೆ 4. ಈ ಸೂತ್ರವನ್ನು ಇಲ್ಲಿ ಹಚ್ಕೊಂಡಾಗ ನೋಡ್ರಿ, NPR n ಫ್ಯಾಕ್ಟೋರಿಯಲ್ ಅಂತ ಐತಿ. n ಫ್ಯಾಕ್ಟೋರಿಯಲ್ ಅಂತಂದ್ರೆ n ಅಂದ್ರೆ ಇಲ್ಲಿ 6, ಅದಕ್ಕೆ ಇದು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 6. n ಅಂತಂದ್ರೆ 6, ಅದೇ ರೀತಿ r ಅಂತಂದ್ರೆ ಇಲ್ಲಿ 4. 6 ಮೈನಸ್ 4 ಫ್ಯಾಕ್ಟೋರಿಯಲ್ದ ಬೆಲೆಯನ್ನು ನಾವೀಗ ಕಂಡುಹಿಡಿಬೇಕು. 6 ಫ್ಯಾಕ್ಟೋರಿಯಲ್ನ ಈ ರೀತಿ ಬರಿಬೋದು. ನಾವು 1ರ ತನಕ ಗುಣಾಕಾರ ಮಾಡ್ಕೊಂಡು ಬರಿಬೋದು. 6 × 5 × 4 × 3 × 2 × 1 ಅಂತ ಹೇಳಿ. ಅದೇ ರೀತಿ ಕೆಳಗಡೆ 6 - 4 ಅಂದ್ರೆ 2 ಮುಂದೆ ಫ್ಯಾಕ್ಟೋರಿಯಲ್ ಐತಿ ಅಂದ್ರೆ 2 ಫ್ಯಾಕ್ಟೋರಿಯಲ್ ಅಂತ ಆಗ್ತೈತಿ.
ಅಂದರೆ 2 ಫ್ಯಾಕ್ಟೋರಿಯಲ್ ನಾವು ಇಲ್ಲಿ ಏನು ಮಾಡ್ಬೋದು 2 ಗುಂಡ್ಲೆ 1 ಅಂತ ಬರಿಬೋದು. ಈಗ ನೋಡಿದಾಗ ಇಲ್ಲಿ 2 ಮತ್ತು 1 ಕ್ಯಾನ್ಸಲ್ ಆಗ್ತದೆ, ಇಲ್ಲಿ 2 ಮತ್ತು 1 ಕ್ಯಾನ್ಸಲ್ ಆಗ್ತದೆ. ಉಳಿದಿರ್ತಕ್ಕಂಥದ್ದು 6 ಗುಂಡ್ಲೆ 5 ಗುಂಡ್ಲೆ 4 ಗುಂಡ್ಲೆ 3. ಈಗ 6 ಇದ್ಲೆ ಇದಕ್ಕೆ 5 ಗುಣಾಕಾರ ಮಾಡಿಕೊಂಡ್ರೆ 6 ಇದ್ಲೆ 30. ಅದೇ ರೀತಿ 4 ಮೂರ್ಲೆ 12. ಹಾಗಾದ್ರೆ 12 ಮೂರ್ಲೆ 36. ಹಾಗಾಗಿ ಇಲ್ಲಿ ಆಮೇಲೆ 0 ಬರ್ಕೊಂಡಾಗ 6 ಪದದ ಅಕ್ಷರಗಳನ್ನು ಬಳಸಿಕೊಂಡು ಅದರಲ್ಲಿ 4 ಉದ್ದದ ಎಷ್ಟು ಭಿನ್ನ ಪದಗಳನ್ನು ರಚನೆ ಮಾಡ್ಬೋದು ಅಂತಂದ್ರೆ 360. ಇದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲ ಆಯ್ಕೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.